ಜನರನ್ನು ಪ್ರತ್ಯೇಕಿಸುವುದು ಧರ್ಮದ ಉದ್ದೇಶ ಅಲ್ಲ. ವಿವಿಧ ಜನರ ನಡುವೆ ಸ್ನೇಹ ಭಾವನೆ ಮೂಡಿಸುವುದೇ ಧರ್ಮದ ಧ್ಯೇಯ. ಮಹಾತ್ಮ ಗಾಂಧಿ. ಜವಾಬ್ದಾರಿಯಾಗಿರುತ್ತೆ. ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿರೋದ್ರಿಂದ ಹೌ ಟು ಜನರೇಟ್ ಇನ್ಕಮ್ ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಕುಲಪತಿ ಆದ್ಮೇಲೆ ಈಗಾಗಲೇ 5 ಸಂಶೋಧನಾ ಕೇಂದ್ರಗಳನ್ನ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದೀವಿ. ಅದು ಮಂಡ್ಯ ನಮ್ಮ ಮೇನ್ ಕ್ಯಾಂಪಸ್ ಒಂದು, ತೂಬಿಕೆರೆ ಒಂದು, ಮಂಡ್ಯ ಮಹಿಳಾ ಕಾಲೇಜ್ ಸರ್ಕಾರಿ ಕಾಲೇಜು ಆಟಾನಮಸ್ ಒಂದು, ಮತ್ತೆ KMD ಮತ್ತೆ ಈಗ ನಮ್ಮ ಬೈಜು ಡಿಪಾಲ್ ಕಾಲೇಜಲ್ಲಿ ಕೊಟ್ಟಿದ್ದೀವಿ PhD ಮಾಡಲಿಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ. ಈಗಾಗಲೇ 160 ಜನ PhD ಸಂಶೋಧನೆಗೆ ಅರ್ಜಿ ಸಲ್ಲಿಸಿದ್ರು, ತೊಡಗಿದ್ದಾರೆ. ಈಗಾಗಲೇ PhD ಕೋರ್ಸ್ ವರ್ಕ್ ನಡೀತಾ ಇದೆ. ನಾವು 50 ರಿಂದ 60 ಲಕ್ಷ ಆಲ್ರೆಡಿ ಜನರೇಟ್ ಮಾಡಿದೆ. ನಮ್ಮ ಹುಡುಗರು ಮಂಡ್ಯದವರು ಎಲ್ಲೆಲ್ಲೂ ಹೋಗಿ ನಾರ್ತ್ ಇಂಡಿಯಾದಲ್ಲೆಲ್ಲ ತಂದು PhD ಪ್ರಾಬ್ಲಮ್ ಆಗಿ ನೋಡಿದ್ರಲ್ಲ ಪತ್ರಿಕೆಗಳಲ್ಲಿ. ಆ ರೀತಿ ಸಮಸ್ಯೆಗಳಾಗಬಾರದು. ನಮ್ದು ಸರ್ಕಾರಿ ವಿಶ್ವವಿದ್ಯಾಲಯ, ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ಡಾಕ್ಟರೇಟ್ ಸಿಗಲಿ ಅನ್ನೋ ಉದ್ದೇಶ. ಮತ್ತು ವಿಶ್ವವಿದ್ಯಾಲಯದಲ್ಲಿ ಬರೀ ಅಧ್ಯಾಪನ ಒಂದೇ ಮುಖ್ಯ ಅಲ್ಲ, ಸಂಶೋಧನೆ ಕೂಡ ಬಹಳ ಮುಖ್ಯವಾದ್ದು. ಸಂಶೋಧನೆಯನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕೆಲಸವನ್ನ ಮಾಡಿದ್ವಿ. ಹೀಗಾಗಿ ಸಂಶೋಧನೆ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ MBA MCA ನಾವು ತಂದಿದ್ದೇನೆ. ಈಗ ಇನ್ನೊಂದು 1 ತಿಂಗಳಲ್ಲಿ ಪ್ರಕಟ ಮಾಡ್ತೀವಿ. MBA MCA ಇರ್ಲಿಲ್ಲ, ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ ನಮ್ಮ ಮಂಡ್ಯ ಜಿಲ್ಲೆ ಹುಡುಗರು MBA MCA ತಂದಿರುವಂತದ್ದು. ಮತ್ತು ಈಗ 21ನೇ ತಾರೀಕು ನಮ್ಮ ಮೇಡಮ್ ಬಂದ್ರು, ಕಳೆದ 1 ವರ್ಷಕ್ಕೆ ಬಂದು ನೋಡಿ ಹೇಗಿದೆ ಕ್ಯಾಂಪಸ್ ಅಂತ. ಈಗ 21ನೇ ತಾರೀಕು ಬೃಹತ್ ಉದ್ಯೋಗ ಮೇಳವನ್ನ ಮಾಡ್ತಾ ಇದೀವಿ. ಅದಕ್ಕೆ ನಾನು 10 ನಿಮಿಷ ತಡವಾಗಿ ಬಂದೆ. ಅಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತರು ಬಂದು ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು. ಒಂದು ಮೆಸೇಜ್ ಆಹ್ವಾನ ಕಾರ್ಯಕ್ರಮ ಕೊಡಬೇಕಲ್ಲ ಎಲ್ರಿಗೂ ಕೂಡ, ವಿದ್ಯಾರ್ಥಿ ಯುವಕರಿಗೆ. ಯಾಕಂದ್ರೆ ಬಡಿದೆಬ್ಬಿಸ್ಬೇಕು ಯುವಕರನ್ನ, ಇಲ್ಲದೆ ಇವರು ಮಲಗ್ಬಿಡ್ತಾರೆ. ಹಿಂಗಾಗ್ಬಿಟ್ಟಿದೆ. ನಾನು 25 ವರ್ಷಗಳ ಸುದೀರ್ಘ ಅಧ್ಯಾಪನ ಸಂಶೋಧನೆ ನೋಡಿದೀನಿ. ಎಷ್ಟೋ ಜನ ನಾನು ಇಲ್ಲಿ ಮಾತಾಡೋ ಸೈಡ್ ನೋಡ್ತಿರ್ತಾರೆ, ಮೊಬೈಲ್ ನೋಡ್ಕೊಂತಿರ್ತಾರೆ. ಆಯ್ತಾ, ಮೊಬೈಲ್ ನೋಡ್ಲಿ, ಒಳ್ಳೆ ಉದ್ದೇಶಕ್ಕೆ ಆ ಮೊಬೈಲ್ ಅನ್ನ ನೋಡ್ಬೇಕು. ಅದಕ್ಕೆ ಪದೇ ನಾವೆಲ್ಲರ ಹತ್ರನು, ಈಗ ಶ್ರೀರಂಗಪಟ್ಟಣ MLA ಅವರು ಮತ್ತೆ ನಮ್ಮ ಒಂದು ಗೆಸ್ಟ್ ಫ್ಯಾಕಲ್ಟಿ ಮೇಡಮ್ ಅವ್ರ ಹತ್ರ ಮಾತಾಡಿಸಿ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇದ್ವಿ. 21ನೇ ತಾರೀಕು ಬನ್ನಿ ಅಂತ. 100ಕ್ಕಿಂತ ಹೆಚ್ಚು ದೊಡ್ಡ ಕಂಪನಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ. ನನಗೆ ಇಲ್ಲಿ ಕುಲಪತಿ ಆದ್ಮೇಲೆ 2ನೇ ಉದ್ಯೋಗ ಮೇಳವನ್ನ ನಾವು ಮಾಡ್ತಿರೋದು. ಕಳೆದ ಉದ್ಯೋಗ ಮೇಳದಲ್ಲಿ ಕೂಡ 150ಕ್ಕಿಂತ ಹೆಚ್ಚು ಜನ ನಮ್ಮ ಮಂಡ್ಯ ಜಿಲ್ಲೆಯ ಯುವಕರಿಗೆ ಉದ್ಯೋಗಗಳು ಸಿಕ್ಕಿದ್ವು. ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಶಿಕ್ಷಣದ ಜೊತೆಗೆ ಸಂಶೋಧನೆಯ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಕೂಡ ಕೊಡಬೇಕು ಅನ್ನೋ ಮಹದೋದ್ದೇಶದಿಂದನೇ ನಾವು ಈಗೆಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಗಾಂಧಿ ವಿಚಾರಧಾರೆ ಬಗ್ಗೆ ಬರೋದಾದ್ರೆ, ನಾನು ಕೂಡ ವಿಶ್ವದಲ್ಲಿ ಎಲ್ಲರೂ ಕೂಡ ಪ್ರಭಾರಿಗಳೇ, ನಾನು ಕೂಡ ಪ್ರಭಾರಿನೇ. ನಾನು ಕಾಯಂ ಕುಲಪತಿ ಅಲ್ಲ, ಕುಲಸಚಿವರಾಗಿದೆ ಆದಿಯಾಗಿ ಟೀಚರ್ಸ್ ಆದಿಯಾಗಿ ನಾವೆಲ್ಲರೂ ಕೂಡ ಅಲ್ಲಿ ನಾವು ಡೆಪ್ಯುಟೇಷನ್ ಮೇಲೆ ಇರುವಂತದ್ದು ಅಲ್ಲ. 11 ಜನ ಪ್ರಾಧ್ಯಾಪಕರಿದ್ದಾರೆ. ಅಲ್ಲಿ ಸರ್ಕಾರಿ ಕಾಲೇಜ್ನವರು. ಔಟ್ ಗೋಯಿಂಗ್, ಇನ್ಕಮಿಂಗ್ ಯಾರಿಲ್ಲ ಸರ್, ಎಲ್ಲ ಔಟ್ ಗೋಯಿಂಗ್. ಸೊ ಎಲ್ರಿಗೂ 2-3 ಜವಾಬ್ದಾರಿ ಇದೆ. ಹೇಗಪ್ಪ ಯಾರಿಗೆ ಜವಾಬ್ದಾರಿ ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ನೆನಪಾದ್ರು ಮೇಡಮ್ ಅವರು. ನನಗೆ ಸ್ವಾರ್ಥನ ಕೂಡ ಇದೆ, ಮೇಡಮ್ಗೆ ಯಾಕೆ ಅಲ್ಲಿ ಮಾಡಿದೀನಿ ಅಂತ. ಅವ್ರದ್ದು ಒಂದು ಸ್ವರ್ಣ TV ಚಾನಲ್ ಇದೆ. ಹಾಗಾಗಿ ನಮ್ಮ ಗಾಂಧಿ ವಿಚಾರಗಳನ್ನ ಪ್ರಚಾರ ಮಾಡ್ಲಿ ಚೆನ್ನಾಗಿ ಮಂಡ್ಯ ಜಿಲ್ಲೆ ಆದ್ಯಂತ ಅನ್ನೋ ಕಾರಣಕ್ಕಾಗಿ ಆಯ್ತಾ, ನಾನು ಹೇಳಿ ಕೇಳಿ ಎಕನಾಮಿಕ್ಸ್ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್ ಪಾಠ ಮಾಡೋರು ನಾವು. ಆಯ್ತಾ, ದುಡ್ಡಿಲ್ಲಾಗೆ ಪ್ರಚಾರ ಸಿಗುತ್ತೆ. ಮೇಡಮ್ ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಕೇಳಿದ ತಕ್ಷಣ ಒಪ್ಕೊಂಡ್ರು. ಪಾಪ ಅಲ್ಲಿ ಪ್ರಾನ್ಸಿಪಾಲರ್ ಆಗಿ ಮತ್ತು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಮೇಡಮ್ ಹೇಳ್ದೆ, ಮೇಡಮ್ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ವ್ಯಾಪ್ತಿ ಇರ್ತಕ್ಕಂಥ 48 ಕಾಲೇಜುಗಳಲ್ಲೂ ಕೂಡ ಇದರ ಕಾರ್ಯಕ್ರಮಗಳನ್ನು ಮಾಡೋಣ. ಯಾಕಂದ್ರೆ ಜಾಗತೀಕರಣ ಸಂದರ್ಭದಲ್ಲಿ ಕ್ಷಣದ ಬದಲಾವಣೆಗಳು ಆಗ್ತದೆ. ಈ ಬದಲಾವಣೆ ಸಂದರ್ಭದಲ್ಲಿ ಯುವಕರು ಸಾಕಷ್ಟು ಬದಲಾಗ್ತಿದ್ದಾರೆ. ಅರೆ ಗಾಂಧೀಜಿ ಅಂತ ಮಹಾನ್ ಚೇತನದ ಆರ್ಥಿಕ, ಸಾಮಾಜಿಕ, ತಾತ್ವಿಕ ಚಿಂತನೆಗಳು ನಮ್ಮ ಯುವಕರಿಗೆ ದೊರಕುವಂತಾಗ್ಲಿ, ಅವ್ರಿಗೆ ಮರ್ತು ಹೋಗ್ತಾರೆ. ಹಾಗಾಗಿ ಅದನ್ನ ನಾವು ಈ ಒಂದು ಕೇಂದ್ರದ ಮೂಲಕ ನಾವು ಮಾಡೋಣ ಅಂತ ಹೇಳಿದಾಗ ಪ್ರಪ್ರಥಮವಾಗಿ ಸುರೇಶ್ ಸರ್ ಅವ್ರ ಮೇಡಮ್ ಕೇಳಿ ಈ ಕಾರ್ಯಕ್ರಮ ನಡೆಸಿದರೆ. ಇದು ಮೊದಲನೇ ಕಾರ್ಯಕ್ರಮ.
ಮಂಡ್ಯ ವಿಶ್ವವಿದ್ಯಾಲಯದು ಅದು ಕ್ಯಾಂಪಸ್ ಇಂದ ಹೊರಗಡೆ ಮಾಡ್ತಕ್ಕಂಥದ್ದು. ಅದಕ್ಕೆ ಮೊದಲನೇದಾಗಿ ಈ ಸಂಸ್ಥೆಯ ಎಲ್ಲರೂ ಪ್ರಾಂಶುಪಾಲರ ಅಧ್ಯಕ್ಷ ಕಾರ್ಯದರ್ಶಿಗೆ ಮಂಡ್ಯ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮೇಡಮ್ ಮಾತಾಡ್ತಾ ಹೇಳಿದ್ರು ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ. ಸರ್ಕಾರ ಅನುದಾನ ಕೊಡದಿದ್ರು ಕೂಡ ನಾವು ಆಂತರಿಕ ಸಂಪನ್ಮೂಲದ ಅಡಿಯಲ್ಲೇ ಆದಷ್ಟು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಕೊಡ್ಲಿ ಅಂತ ಅಪೇಕ್ಷಿಸ್ತೀವಿ. ಈ ಬಜೆಟ್ ಅಲ್ಲಿ ಕೊಟ್ಟಿರೋ ಸಂತೋಷ, ಕೊಡ್ತಾರೆ ಅನ್ನೋ ಭಾವನೆ ನಿರೀಕ್ಷೆ ಇದೆ. ಆದ್ರೂ ಕೂಡ ಆಂತರಿಕವಾಗಿ ಸಂಪನ್ಮೂಲವನ್ನ